ಇವತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಯಾವ ತರದ್ದು ಇಂಪ್ಲಾಂಟ್ಸ್ ಸಿಗತ್ತೆ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇದೆ ಅನ್ನೋದು ಒಂದಷ್ಟು ಮಾಹಿತಿ ಕೊಡ್ತೀನಿ. ನನ್ನ ಹಿಂದಿನ ವಿಡಿಯೋ ಅಲ್ಲಿ ನಿಮಗೆ ಮೀಡಿಯಲ್ ಪಿವಟ್ ನೀ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದೆ. ಸೊ ಮೀಡಿಯಲ್ ಪಿವಟ್ ನೀ ಏನು? ಮೀಡಿಯಲ್ ಪಿವಟ್ ನೀ ಅಂದ್ರೆ ನಿಮ್ಮ ಒರಿಜಿನಲ್ ಮಂಡಿ ಹುಟ್ಟಿದಾಗ ಹೆಂಗಿರುತ್ತೋ ಮೀಡಿಯಲ್ ಕಡೆ ಹಳ್ಳದ ತರ, ಲ್ಯಾಟರಲ್ ಕಡೆ ಹೊರಭಾಗ ಕಡೆ ಬೆಟ್ಟದ ತರ ಇರುತ್ತೆ. ಸೊ ಅದೇ ತರ ನೀ ರಿಪ್ಲೇಸ್ಮೆಂಟ್ ಡಿಸೈನ್ ಮಾಡಿ ಮಾರ್ಕೆಟ್ ಅಲ್ಲಿ ಬಂದಿದೆ. ಅದನ್ನ ಮೀಡಿಯಲ್ ಪಿವಟ್ ನೀ ಅಂತ ಹೇಳ್ತೀವಿ. ಕೆಲವು ಕಂಪನೀಸ್ ಸ್ಟಾರ್ಟ್ ಮಾಡಿದ್ದಾರೆ, ಒಂದಷ್ಟು ಕಂಪನೀಸ್ ಇಂಡಿಯಾಲ್ ಬರ್ಲಿಕ್ಕೆ ರೆಡಿ ಆಗ್ತಾರೆ. ಸೊ ಮೇಕ್ ಇನ್ ಇಂಡಿಯಾ ನಮ್ಮ ಪ್ರಧಾನಮಂತ್ರಿ ಅವರು ಇನಿಷಿಯೇಟಿವ್ ಇಂದ ಫಾರಿನ್ ಕಂಪನೀಸ್ ಅವ್ರು ಬಂದು ಆ ಮೀಡಿಯಲ್ ಪಿವಟ್ ನೀ ಇಂಡಸ್ಟ್ರಿಯನ್ನು ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇಂಡಿಯಾಲಿ. ಅದಕ್ಕೆ ಏನು ಅಡ್ವಾಂಟೇಜು? ಅವೈಲಬಿಲಿಟಿ, ಕಾಸ್ಟ್ ರೆಸ್ಟ್ರಿಕ್ಷನ್ಸ್, NPPA ಕ್ಯಾಪಿಂಗ್ ಅಂತ ಹೇಳ್ತಾರೆ. ಸೊ ಯಾವುದೇ ಮಂಡಿ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರು ನಿಮಗೆ 65,000 ಜಾಸ್ತಿ ಚಾರ್ಜ್ ಮಾಡಿಕೊಡುದು. ಅದು ಗವರ್ಮೆಂಟ್ ಫಿಕ್ಸ್ಡ್ ಮಾಡಿರೋ ರೇಟ್. ಸೊ ಇಷ್ಟು ದಿನ ಯಾಕೆ ಬರಲಿಲ್ಲ ಫಾರಿನ್ ಕಂಪನೀಸ್? ಸೊ ಇಂಪೋರ್ಟ್ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಹೊರಗಡೆ ದೇಶದಲ್ಲಿ ಅದೆಲ್ಲ ಕನ್ಸ್ಟ್ರೇಂಟ್ ಇರೋದ್ರಿಂದ ಇಟ್ ವಾಸ್ ನಾಟ್ ಅವೈಲಬಲ್. ಸೊ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಒಂದ್ ಕಡೆ, ದಿಸ್ ಇಸ್ ಟೈಮ್ ಟೆಸ್ಟೆಡ್. ಇನ್ನೊಂದು ಮಿಡಲ್ ಪಿವಟ್ ನೀ ಇನ್ನೊಂದು ಕಡೆ. ಸೊ ದೇ ಬೋತ್ ಆರ್ ಗೋಯಿಂಗ್ ಟು ಗೋ ಇನ್ ಪ್ಯಾರಲಲ್. ಸೊ ಇದು ಮಾಹಿತಿಯನ್ನು ಆದಷ್ಟು ಯಾರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ನೀ ರಿಪ್ಲೇಸ್ಮೆಂಟ್ ಬೇಕಾಗುತ್ತೋ ಅವರಿಗೆ ಈ ಮಾಹಿತಿಯನ್ನು ತಿಳಿಸಿ.